ಮಧ್ಯದಲ್ಲಿ ಬಿಟ್ಕೊಂಡಿರೋ ದಾರಿ ಟ್ರಾನ್ಸ್ಪೋರ್ಟೇಷನ್ಗೆ ಆಯಿತು ಯಾವುದಕ್ಕೆ ಆಗಲಿ. ಇದು ಡೆಡ್ ಎಂಡ್ ನಮ್ಮದು. ಈ ಡೆಡ್ ಎಂಡಿಂದ ಆ ಡೆಡ್ ಎಂಡ್ವರೆಗೂ ಬಿಟ್ಕೊಂಡಿದ್ದೀವಿ. ಪೂರ್ತಿ ಬಾರ್ಡ್ರಲ್ಲಿ ಪೂರ್ತಿ ಈ ಕಡೆ ದಂಡೆ ಅಂದರೆ ನದಿ ದಡದಲ್ಲಿರೋ ದಾರಿ. ಇದು ಸಹ ನಾವು ನೀರು ಬಿಡೋದಕ್ಕೆ ಆಯಿತು, ತೋಟದ ವೀಕ್ಷಣೆಗೆ ಆಯಿತು ಅಂತ ಬಿಟ್ಕೊಂಡಿರೋ ದಾರಿ. ನದಿ ಅಂತ ಹೇಳಿದ್ನಲ್ಲ, ಇಲ್ಲೇ ನೋಡಿ ನದಿ ಹರಿಯೋದು. ಸ್ವಲ್ಪ ನೀರು ಕಮ್ಮಿ ಆಗಿದೆ, ಅಲ್ಲಿ ನೀರು ಕಾಣ್ಬೋದು ನಿಮಗೆ. ನೀರು ಹರಿತಾ ಇರುತ್ತೆ. ತುಂಬ ಕಾಡಂದಿಗಳು ಅದು ಇದು ಇರೋ ಜಾಗ ಇದು. ನವಿಲುಗಳು ಸಿಕ್ಕಾಪಟ್ಟೆ ಬೆಳಗ್ಗೆ 5 ಗಂಟೆ 6 ಗಂಟೆ ಹಂಗೆ ಬಂದುಬಿಟ್ರೆ ಸುಮಾರು 100 ನವಿಲುಗಳು ಕಾಣಿಸುತ್ತೆ. ಇದು ಸಹ ಒಂದು ದಾರಿ. ಇದು ಸೆಂಟ್ರಲ್ ಮಾಡ್ಕೊಂಡಿರೋ ದಾರಿ. ನಿಮಗೆ ದಾರಿಗಳು ಎಷ್ಟು ಇಂಪಾರ್ಟೆಂಟು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ದಯವಿಟ್ಟು ಕೊನೆವರೆಗೂ ನೋಡಿ. ಇದು ತೋಟದ ಮಧ್ಯದ ರಸ್ತೆ, ಅಂದರೆ ಈ ಕಡೆಯಿಂದನೂ ನೀರು ಬಂದಿರೋದು ಇಲ್ಲಿ ಗೊತ್ತಾಗುತ್ತೆ, ಈ ಕಡೆಯಿಂದ ನೀರು ಬಂದಿರೋದು ಇಲ್ಲಿ ಗೊತ್ತಾಗುತ್ತೆ, ಮತ್ತು ಆ ಕಡೆನೂ ಗೊತ್ತಾಗುತ್ತೆ. ಆ ಕಡೆಯಿಂದನೂ ನೀರು ಬಿಡ್ತೀವಿ ಇಲ್ಲಿ ಈ ಭಾಗಕ್ಕೆ, ಈ ಕಡೆಯಿಂದ ನೀರು ಬಿಡ್ತೀವಿ. ಈ ಕಡೆಯಿಂದ ನೀರು ಬಿಟ್ಟಿರೋದು ಇಲ್ಲಿ ಗೊತ್ತಾಗುತ್ತೆ, ಆ ಕಡೆಯಿಂದ ನೀರು ಬಿಟ್ಟಿರೋದು ಇಲ್ಲಿ ಗೊತ್ತಾಗುತ್ತೆ. ಕೆಲವೊಂದು ಸರಿ ನಾನು ಬೇಜಾರಾದಾಗ ಈ ಕಡೆಯಿಂದನೂ ನೀರು ಬಿಡ್ತೀನಿ, ಆಮೇಲೆ ಏರು ಪ್ರದೇಶ ಇರೋದ್ರಿಂದ ಈ ಕಡೆಯಿಂದನೂ ನೀರು ಬಿಡ್ತೀನಿ. ಇದು ಒಂದು ರಸ್ತೆ. ಕಬ್ಬು ಕಟಾವು ಮಾಡ್ತೀರಾ, ಕಬ್ಬು ಕಟಾವು ಆದಮೇಲೆ ನಿಮಗೆ ಸಾಗ್ಸೋಕ್ಕೆ ದಾರಿ ಬೇಕಲ್ವಾ. ಈ ದಾರಿ ಸಂಪೂರ್ಣವಾಗಿ ಸಾಕಾಗುತ್ತೆ. 10 ಅಡಿ ಜಾಗ ಇದೆ, ಆರಾಮಾಗಿ 6 ಅಡಿ ಟ್ರ್ಯಾಕ್ಟ್ರು ಆರಾಮಾಗಿ ಮೂವ್ ಆಗುತ್ತೆ. 10 ಅಡಿ ಜಾಗ ಇದೆ. ಬಾರ್ಡ್ರಲ್ಲಿ ತೆಂಗು ಇದೆ. ನಿಮಗೆ ಅನ್ನಿಸ್ಬೋದು 3 ವರ್ಷ ಆದಮೇಲೆ ಈ ತೆಂಗು ಈ ಕಡೆ ಬರುತ್ತೆ, ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಗುತ್ತೆ ಅಂತ ಯಾರಾದರೂ ಕೇಳ್ಬೋದು. ನಾವು 3 ವರ್ಷ ಆದಮೇಲೆ ಒಂದು ಪೀಕ್ ಇದು ಕಬ್ಬನ್ನ ಕಂಪ್ಲೀಟಾಗಿ ತೆಗೆದುಬಿಟ್ಟು ಒಂದು ಪೀಕ್ ಹತ್ತಿನೋ ಏನೋ ಮಾಡಿ ಮತ್ತು ತಿರ್ಗಾ ಕಬ್ಬು ಮಾಡ್ತೀವಿ. ಆವಾಗ ಇಲ್ಲಿ ಎಷ್ಟು ಕವರ್ ಆಗಿರುತ್ತೋ ಅಷ್ಟು ಏರಿಯಾ ಬಿಟ್ಬಿಟ್ಟು ಮುಂದೆ ನಾವು ದಾರಿ ಮಾಡ್ಕೊತೀವಿ. ಎರಡನೇದು ಏನಪ್ಪ ವಿಚಾರ ಅಂತಂದರೆ, ನೀವು ದಾರಿಗಳು ಇಲ್ಲದೆ ಹೋದರೆ ನಿಮಗೆ ಕಬ್ಬು ವೀಕ್ಷಣೆ, ಕಬ್ಬು ಹೇಗೆ ಬಂದಿದೆ ಅಥವಾ ಕಬ್ಬನ್ನ ಒಳಗಡೆ ಹೋಗಬೇಕು ಅಂತಂದರೆ ಸೇಫರ್ ಸೈಡು ಯಾವುದೋ ನರಿ ಬರ್ತಾ ಇರುತ್ತೆ, ಕಾಡು ಹಂದಿಗಳು ಬರ್ತಾ ಇರುತ್ತೆ. ನಿಮ್ಮ ಸೇಫ್ಟಿಗೋಸ್ಕರ ನೀವು ಇಷ್ಟು ಜಾಗ ಬಿಡಲೇಬೇಕು. ದಾರಿ ಸುಮ್ಮನೆ ಟ್ರಾನ್ಸ್ಪೋರ್ಟೇಷನ್ಗೆ ಅಷ್ಟೇ ಸೀಮಿತವಾಗಿಲ್ಲ, ನಿಮಗೆ ವೀಕ್ಷಣೆಗೆ ಕಬ್ಬು ಹೇಗೆ ಬಂದಿದೆ, ನೀರು ಸರಿಯಾಗಿ ಹೋಗ್ತಾ ಇದೆಯಲ್ವಾ, ನಿಮ್ಮ ಮೇಂಟೆನೆನ್ಸ್ ಈಸಿ ಆಗಬೇಕು ಅಂದರೆ ತುಂಬ ದಾರಿಗಳ ಅವಶ್ಯಕತೆ. ನೀವು ಯಾವುದೇ ರೀತಿ ತೋಟ ಮಾಡಿರಿ, ಕಬ್ಬು ಒಂದೇ ಅಂತಲ್ಲ, ಕಬ್ಬಿನ ತೋಟನೇ ಆಗಿರಲಿ, ಮತ್ತು ನೀವು ಬೇರೆ ತೆಂಗಿನ ಅಡಿಕೆ ತೋಟ ಮಾಡಿರಿ, ನಿಂಬೆ ತೋಟ ಮಾಡಿರಿ, ಸಪೋಟ ತೋಟ ಮಾಡಿರಿ, ಮುಂದೆ ಫ್ಯೂಚರಲ್ಲಿ ಅವುಗಳ ಟ್ರಾನ್ಸ್ಪೋರ್ಟೇಷನ್ಗೆ ದಾರಿ ತುಂಬ ಅವಶ್ಯಕತೆ. ನೋಡಿ, ಪೂರ್ತಿ ಆ ಎಂಡಿಂದ ಪೂರ್ತಿ ಈ ಎಂಡ್ವರೆಗೂ ಟ್ರಾನ್ಸ್ಪೋರ್ಟೇಷನ್ಗೆ ನಾವು ಇಷ್ಟು ದಾರಿ ಬಿಟ್ಕೊಂಡಿದ್ದೀವಿ. ಟ್ರಾನ್ಸ್ಪೋರ್ಟೇಷನ್ಗೆ ಅಷ್ಟೇ ಅಲ್ಲ, ನಮ್ಮ ನೀರು ಬಿಡೋದಕ್ಕೆ, ನಾವು ನಲ್ಲಿ ಪೈಪ್ಗಳನ್ನ ಹಾಕೊಳ್ಳೋದಕ್ಕೆ, ಆಮೇಲೆ ಬಿಡಿ ನೀರು ಬಿಡೋದಕ್ಕೆ, ನಾವು ಅಡ್ಡಾಡೋದಕ್ಕೆ, ನಾವು ಕಬ್ಬು ವೀಕ್ಷಣೆ ಮಾಡೋದಕ್ಕೆ, ಪ್ರತಿಯೊಂದಕ್ಕೂ ದಾರಿ ಬಹುಮುಖ್ಯವಾಗಿ ದಾರಿ ಬೇಕೇ ಆಗುತ್ತೆ. ದಾರಿಗಳಿಲ್ಲದೆ ಹೋದರೆ ನಿಮಗೆ ಯಾವ ಕೆಲಸನೂ ಆಗೋಲ್ಲ. ನೀವು ಸಂಪೂರ್ಣವಾಗಿ ಒಬ್ಬೊಬ್ಬರು ಅಯ್ಯೋ ಇಷ್ಟು ಜಾಗ ಬಿಟ್ಬಿಟ್ಟಿದ್ದೀವಲ್ಲ, ಸುಮಾರು ಒಂದು 15ರಿಂದ 20 ಟನ್ನು ಅಥವಾ ಒಂದು 30 ಟನ್ ಕಬ್ಬು ಜಾಸ್ತಿ ಆಗ್ಬೋದು. ಈ ದಾರಿಗಳಿಂದನೇ ನಮಗೆ 1 ಎಕರೆ ಜಾಗನೇ ಹೋಗ್ಬಿಟ್ಟಿದೆ. ಇದು 30 ಎಕರೆ ಹೊಲ ಆಗಿರೋದ್ರಿಂದ ಒಂದು 1/4 ಎಕರೆ, 1.15 ಎಕರೆ ನಮಗೆ ದಾರಿಗೆ ಹೋಗ್ಬಿಟ್ಟಿದೆ. ದಾರಿಗಳು ನಾವು ಬಹುಶಃ ಇಲ್ಲಿ ದಾರಿ ಏನಾದರೂ ನಾವು ಇಲ್ಲಿವರೆಗೂ ಈ ಜಾಗದವರೆಗೂ ನಾವೇನಾದರೂ ಕಬ್ಬು ಹಚ್ಕೊಂಡಿದ್ದೇದಾದರೆ ಪೂರ್ತಿ ಕಬ್ಬು ಇಲ್ಲಿವರೆಗೂ ಬಂದುಬಿಡ್ತಿತ್ತು. ನಮಗೆ ಅಡ್ಡಾಡೋಕ್ಕೆ ಅಥವಾ ಮೇಂಟೆನೆನ್ಸ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗೋದು. ನಾವು ಈಗಲೇ ಆ ಜಾಗದಲ್ಲಿ ಅಡ್ಡಾಡೋಕ್ಕಾಗಲ್ಲ. ಆ ಜಾಗದಲ್ಲಿ ಅಡ್ಡಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಕಬ್ಬು ಮುಖಕ್ಕೆ ಇದೇನಿದೆ 265 ಕಬ್ಬು ಮುಖಕ್ಕೆ ತುಂಬ ಸೋಂಕಿರುತ್ತೆ. ಇದು ಮುಖಕ್ಕೆಲ್ಲ ಪರ್ಚ್ಕೊಳ್ಳುತ್ತೆ, ತುಂಬ ಇರಿಟೇಷನು. ಇಷ್ಟು ಜಾಗ ಫ್ರೀಯಾಗಿ ಬಿಟ್ಟಿರೋದಕ್ಕೋಸ್ಕರನೇ ತುಂಬ ಚೆನ್ನಾಗಿ ನಮಗೆ ಮೇಂಟೆನೆನ್ಸ್ ಮಾಡೋಕ್ಕೆ ತುಂಬ ಈಸಿ ಆಗ್ತಾಯಿದೆ. ನಾಳೆ ಕಬ್ಬು ಕಟಾವಾಗಿ ಟ್ರಾನ್ಸ್ಪೋರ್ಟೇಷನ್ ಆಗೋಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ದಾರಿಗಳು ತುಂಬ ಅಂದರೆ ತುಂಬ ಮುಖ್ಯ. ಇದು ಈ ಕಡೆ ಬೌಂಡ್ರಿ ನೋಡಿ, ಈ ಕಡೆ ತಂತಿ ಬೇಲಿ ಇದೆ, ಈ ಕಡೆ ಬೌಂಡ್ರಿ ಸೆಂಟ್ರಲ್ ದಾರಿ ಇದೆ, ಮತ್ತು ಆ ಕಡೆ ಡೆಡ್ ಎಂಡ್ಗೆ ಒಂದು ದಾರಿ ಇದೆ, ಅದನ್ನೂ ತೋರಿಸ್ತೀನಿ. ನೀವು ಕಬ್ಬಿನ ತೋಟ ಮಾಡ್ತಿರೋ, ಅಡಿಕೆ ತೋಟ ಮಾಡ್ತಿರೋ, ತೆಂಗಿನ ತೋಟ ಮಾಡ್ತಿರೋ, ನಿಂಬೆ ತೋಟ ಮಾಡ್ತಿರೋ, ತೋಟಗಾರಿಕೆನೇ ಮಾಡ್ತಿರೋ, ಒಟ್ಟು ಒಂದು 3 ವರ್ಷ 4 ವರ್ಷ ಆದಮೇಲೆ ತೆಂಗು, ಅಡಿಕೆ, ನಿಂಬೆ ಇದೆಲ್ಲ ಇಳುವರಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಅದನ್ನ ಸಾಗಾಣಿಕೆ ಮಾಡಬೇಕಲ್ವ. ಈ ನಿಮ್ಮ ತೋಟದಿಂದ ಹೊರಗಡೆ ಅಂದರೆ ದಾರಿಗೆ, ಮಾರ್ಕೆಟಿಗೆ ತೊಗೊಂಡು ಹೋಗೋಕ್ಕೆ ದಾರಿ ಎಷ್ಟು ಅವಶ್ಯಕ ಅಂದರೆ, ನೀವು ದಾರಿ ಬಿಡದೆ ಏನಾದರೂ ನೀವು ತೋಟ ಗೀಟ ಮಾಡ್ಕೊಂಡ್ರೆ ತುಂಬ ಸಫರ್ ಆಗ್ತೀರಾ. ತುಂಬ ಲೇಬರ್ ಕಾಸ್ಟ್ ಆಗುತ್ತೆ, ಲಕ್ಷಾಂತರ ರೂಪಾಯಿ ದುಡ್ಡು ನೀವು ಅಂದರೆ ಒಂದೇ ವರ್ಷಕ್ಕೆ ಆಗಲ್ಲ.
ಕ್ರಮೇಣವಾಗಿ ನೀವು ತೋಟನ ಎಲ್ಲಿವರೆಗೂ ಇಟ್ಕೊತೀರೋ ಅಲ್ಲಿವರೆಗೂ ನೀವು ಲಕ್ಷಾಂತರ ರೂಪಾಯಿ ಲೇಬರ್ಗೆ ಕೊಡ್ತಾ ಇರ್ತೀರ ವರ್ಷ. ಹಾಗಾಗಿ ದಾರಿ ಸುಲಭ ಆದರೆ ಒಂದು ಮಿನಿ ಟ್ರ್ಯಾಕ್ಟ್ರು, ಒಂದು ನಿಮ್ಮದು ದುಡ್ಡು ಟ್ರ್ಯಾಕ್ಟ್ರು, ಅಥವಾ ನೀವು ಏನು ತೋಟದಿಂದ ಹೊರಗಡೆ ಸಾಗ್ಸೋಕ್ಕೆ ಏನಿರಬೇಕೋ ಅದನ್ನು ಅಂದರೆ ಟ್ರ್ಯಾಕ್ಟರ್ ಹೋಗೋಕ್ಕೆ ಅದನ್ನು ಸಾಗ್ಸೋಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಇರೋಲ್ಲ. ಹಾಗೂ ದಾರಿ ಇಷ್ಟು ಸುಗಮವಾಗಿದ್ದರೆ, ಇಷ್ಟು ದೊಡ್ಡ ದಾರಿಗಳಿದ್ದರೆ ನಿಮಗೆ ನಾಳೆ ಈ ಕಬ್ಬು ಕಟಾವಾದ ಇದೆಲ್ಲ ಕಬ್ಬು ಹೋಗೋಕ್ಕೆ ದಾರಿ ಬೇಕಲ್ವ. ಅದಕ್ಕೋಸ್ಕರ ದಾರಿಗೂ ಆಯಿತು, ನಮಗೆ ಗೊಬ್ಬರ ಹಾಕ್ಕೊಳ್ಳೋಕ್ಕೆ, ನಮಗೆ ಗೊಬ್ಬರ ಈ ಕಬ್ಬಿಗೆಲ್ಲ ನಾವು ಗೊಬ್ಬರ ಇಲ್ಲಿಗೆ, ಆಮೇಲೆ ಈ ಕಬ್ಬು ಇಷ್ಟು ಎತ್ತರ ಆದಮೇಲೆ ಲೇಬರ್ ಎಷ್ಟು ಕಷ್ಟ ಆಗುತ್ತೆ, ದಾರಿ ಇರಲೇಬೇಕು. ಈ ರೀತಿ ಜಾಗ ಬಿಟ್ಕೊಳ್ಳೋದು ಎಷ್ಟು ಅವಶ್ಯಕ ಅಂತ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ. ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ದಾರಿ ಇಲ್ಲದೇ ಇದ್ದರೆ ನೀವು ಯಾವುದನ್ನು ನಿಮ್ಮ ಕೃಷಿ ಭೂಮಿಲಿ ಬೆಳೆದಿರೋ ಯಾವ ಐಟಮ್ನು ನೀವು ಹೊರಗಡೆ ಸಾಗ್ಸೋಕ್ಕೆ ಎಷ್ಟು ಕಷ್ಟಪಡಬೇಕು ಅಂತ ಕೆಲವೊಬ್ಬರು ತೋಟಗಳಲ್ಲಿ ನಾನು ನೋಡಿದ್ದೀನಿ. ಆ ಕಷ್ಟ ಎಲ್ರಿಗೂ ಆಗ್ಬಾರ್ದು ಅನ್ನೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇದು ಕಂಪ್ಲೀಟಾಗಿ ಇದೆಲ್ಲ ನೆಕ್ಸ್ಟ್ ಫ್ಯೂಚರ್ಗೆ ಕಬ್ಬು ಕಟಾವು ಆಗಬೇಕಾದ್ರೆ ಇದೆಷ್ಟು ಟ್ರ್ಯಾಕ್ಟ್ರ್ ಓಡಾಡೋಕ್ಕೆ ಇರಲಿ ಅಂತ ಜಾಗ ಮಾಡಿರೋದು. ನಿಮಗೆ ಪ್ರತಿಯೊಂದು ನೀವು ಯಾವುದೇ ತೋಟ ಮಾಡಿದರೂ ದಾರಿ ಎಷ್ಟು ಪ್ರಾಮುಖ್ಯತೆ ವಹಿಸುತ್ತೆ ಅಂತ ನಾನು ಕಟಾವಿನ ಟೈಮಲ್ಲೂ ವಿಡಿಯೋ ಮಾಡಿ ತೋರಿಸ್ತೀನಿ. ಅದೆಲ್ಲ ವಿಡಿಯೋಗಳು ನೋಡಬೇಕು ಅಂತಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದನ್ನು ಹಂಚ್ಕೊತೀನಿ. ನಿಮಗೆ ನೀವು ರೈತಾಪಿದವರು ಯಾವುದೇ ತೊಂದರೆಗಳನ್ನ ಅನುಭವಿಸ್ಬಾರ್ದು ಅಂಥ ಈ ರಸ್ತೆದಾಗಲಿ, ನೀವು ಲೇಬರ್ ಕಾಸ್ಟಲ್ಲಿ ಕಡಿಮೆ ಮಾಡೋದಾಗಲಿ ಐಡಿಯಾಸ್ ಇದ್ದರೆ, ಆಮೇಲೆ ಬೇರೆ ಗೊಬ್ಬರದ್ದು, ಸಾವಯವ ಗೊಬ್ಬರದ್ದು ಯಾವುದಾದ್ರೂ ಖರ್ಚು ಕಡಿಮೆ ಆಗೋಂಥ ವಿಚಾರಗಳು ಏನೇ ಇದ್ದರೂ ನಾನು ನಿಮ್ಮ ಜೊತೆ ಹಂಚ್ಕೊತಾ ಇರ್ತೀನಿ. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ವಿಚಾರನೂ ನಾನು ಹಂಚ್ಕೊತಾ ಇರ್ತೀನಿ.